ನಾನು ನನ್ನ ನೆರೆಮನೆಯವಳ ಜೊತೆ ಮೇಲ್ಛಾವಣಿಯ ಮೂಲಕ ಒಂದು ಗಾಢವಾದ ಸ್ನೇಹ ಬೆಳೆಸಿಕೊಂಡಿದ್ದೆ, ಆದರೆ ಅವಳು ಕಿವುಡ ಮತ್ತು ಮೂಕ. ಇವಳೇ ಮಿಸೆಸ್ ವಿರೆಲ್ಲಿ. ಇವಳಿಗೆ ಸುಮಾರು 40 ವರ್ಷ ನೋಡಲು ತುಂಬಾ ದೂಬರಾಗಿದ್ದಾಳೆ ಮತ್ತು ಹೆಚ್ಚಾಗಿ ತನ್ನದೇ ಲೋಕದಲ್ಲಿ ಇರುತ್ತಾಳೆ. ನಮ್ಮ ಸಂಬಂಧ ಒಂದು ಜಗಳದಿಂದ ಶುರುವಾಯ್ತು. ಅವಳು ಮಧ್ಯರಾತ್ರಿ ಕೂನುಗಂಟೆಗೆ ಟಿವಿ ಶಬ್ದವನ್ನು ಎಷ್ಟು ಜೋರಾಗಿ ಮಾಡುತ್ತಿದ್ದಳಂದರೆ ನನ್ನ ಮನೆಯ ಮೇಲ್ಛಾವಣಿಯೇ ನಡುಗುತ್ತಿತ್ತು. ಒಂದು ರಾತ್ರಿ ನಾನು ಸಿಟ್ಟಿಗೆದ್ದೆ. ನಾನು ಒಂದು ಮೇಜಿನ ಮೇಲೆ ಹತ್ತಿ ಮೇಲ್ಛಾವಣಿಗೆ ಜೋರಾಗಿ ಹೊಡೆಯುತ್ತಾ ಅದನ್ನು ಆರಿಸಲು ಕಿರುಚಿದೆ. ಆಗ ಅವಳು ಉತ್ತರಿಸಿದಳು. ಅವಳು ವಾಪಸ್ ಕಿರುಚಲಿಲ್ಲ, ಬದಲಿಗೆ ತಮಾಷೆ ಮಾಡಿದಳು. ನಾನು ಮೇಜಿನ ಮೇಲೆ ನಿಂತಿದ್ದೇನೆ ಎಂದು ಅವಳು ಊಹಿಸಿದಳು. ವಾರಗಳ ಕಾಲ ನಮ್ಮ ನಡುವೆ ಇಂತಹ ವಿಚಿತ್ರವಾದ ಹಾಸ್ಯದ ಮಾತುಕತೆ ನಡೆಯುತ್ತಿತ್ತು. ನಾನು ಏನು ಮಾಡುತ್ತಿದ್ದೇನೆ ಎಂದು ಅವಳು ಊಹಿಸುತ್ತಿದ್ದಳು. ಉದಾಹರಣೆಗೆ, ಸಿಂಕ್ ಪಕ್ಕದಲ್ಲಿ ಕುಳಿತು ಚೀಸ್ ತಿನ್ನುವುದು ಅಥವಾ ಯಾವುದೋ ಒಂದು ಕೆಟ್ಟ ಹಾರರ್ ಸಿನಿಮಾ ನೋಡುವುದು. ನಾನು ಅವಳನ್ನು ಅಜ್ಜಿ ಎಂದು ಕರೆಯುತ್ತಿದ್ದೆ. ಅವಳು ನನ್ನನ್ನು ಕಿಡ್ಡಿ ಎಂದು ಕರೆಯುತ್ತಿದ್ದಳು. ನಾವು ನಿಜವಾಗಿಯೂ ಸ್ನೇಹಿತರಾಗುತ್ತಿದ್ದೇವೆ ಎಂದು ನಾನು ಭಾವಿಸಿದ್ದೆ. ಆದರೆ ಒಂದು ಮಂಗಳವಾರ ಮಧ್ಯರಾತ್ರಿ 2 ಗಂಟೆಯವರೆಗೆ ಮಾತ್ರ. ಮೇಲೆ ಯಾರೋ ಮಾತನಾಡುತ್ತಿರುವುದು ನನಗೆ ಕೇಳಿಸಿತು. ನಿದ್ದೆ ಬರುತ್ತಿಲ್ಲವೇ ಕಿಡ್ಡಿ? ನಂತರ ನನ್ನ ಬಾಗಿಲಿಗೆ ಯಾರೋ ತಟ್ಟಿದರು. ಇದ್ದಕ್ಕಿದ್ದಂತೆ ಮೈಕೈ ನಡುಗುತ್ತಾ ನಾನು ನಿಧಾನವಾಗಿ ಬಾಗಿಲಿನ ಕಡೆಗೆ ಹೋದೆ. ಬಾಗಿಲಿನ ಆಚೆಂದಿಂದ ಒಂದು ಸಣ್ಣ ಗುಸುಸಾದ ಪಿಸುಮಾತು ಕೇಳಿಸಿತು. ಮನೆಯಲ್ಲಿ ಇಲ್ಲದವನಂತೆ ನಟಿಸುತ್ತಿದ್ದೀಯಾ? ನಾನು ಬಾಗಿಲಿನ ಸಣ್ಣ ರಂಧ್ರದಿಂದ ಹೊರಗೆ ನೋಡಿದೆ. ಅಲ್ಲಿ ಯಾರೂ ಇರಲಿಲ್ಲ. ಕಾರಿಡಾರ್ ಖಾಲಿ ಇತ್ತು. ಆದರೆ ಅವಳ ಧ್ವನಿ ಸರಿಯಾಗಿ ಬಾಗಿಲಿಗೆ ಹೊಂದಿಕೊಂಡಿತ್ತು. ಅವಳು ಕೇವಲ ಕಣ್ಣ ಮುಚ್ಚಾಲೆ ಆಡಲು ಬಯಸುತ್ತಿದ್ದೇನೆ ಎಂದು ಹೇಳಿದಳು. ನಂತರ ಅವಳು ಹಾಡಲು ಶುರು ಮಾಡಿದಳು. ಕತ್ತಲೆಯಲ್ಲಿ ನೋಡುವ ಕಣ್ಣುಗಳು ಮತ್ತು 2 ಬಾರಿ ಲಾಕ್ ಆಗುವ ಬಾಗಿಲುಗಳ ಬಗ್ಗೆ ಒಂದು ವಿಚಿತ್ರವಾದ ಮಗುವಿನ ಹಾಡು. ನಾನು ಅವಳಿಗೆ ಸುಮ್ಮನಿರಲು ಅಥವಾ ಇಲ್ಲದಿದ್ದರೆ ಪೊಲೀಸರನ್ನು ಕರೆಯುವುದಾಗಿ ಹೇಳಿದೆ. ಅವಳು ತಕ್ಷಣವೇ ನಿಲ್ಲಿಸಿದಳು. ಮರುದಿನ ನಾನು ನನ್ನ ಇನ್ನೊಬ್ಬ ನೆರೆಮನೆಯವಳಾದ ಸಾಂಡ್ರಾವನ್ನು ಭೇಟಿಯಾದೆ. ಹಿಂದಿನ ರಾತ್ರಿ ಮಿಸೆಸ್ ವಿರೆಲ್ಲಿ ಎಷ್ಟು ಹುಚ್ಚಿಯಂತೆ ವರ್ತಿಸಿದಳು ಎಂದು ನಾನು ಅವಳಿಗೆ ಹೇಳಿದೆ. ಸಾಂಡ್ರಾ ನನ್ನನ್ನು ತುಂಬಾ ಗೊಂದಲದಿಂದ ನೋಡಿದಳು. ಮಿಸೆಸ್ ವಿರೆಲ್ಲಿಯ? ನಿಮ್ಮ ಮೇಲಿನ ಮನೆಯವಳಾ? ಹೌದು, ನಾನು ಹೇಳಿದೆ. ಏನಾಯಿತು? ಅವಳು ಕಿವುಡು ಮತ್ತು ಮೂಕ. ಸಾಂಡ್ರಾ ಉತ್ತರಿಸಿದಳು. ಅವಳ ಮಗಳು ನನಗೆ ವರ್ಷಗಳ ಹಿಂದೆಯೇ ಹೇಳಿದ್ದಾಳೆ. ನೀವು ಅವಳ ಜೊತೆ ಮಾತನಾಡುತ್ತಿರಲು ಸಾಧ್ಯವೇ ಇಲ್ಲ.